ಕಕ ಗಗ ಂಗ ಅಂತ ಹೇಳುವಾಗ ನೋಸಿನ್ ಬಂತ. ಚಚ ಜಜ ಞ ಅಂತ ಹೇಳುವಾಗ ನೋಸಿನ್ ಬಂತ. ಟ ಟ ಡ ಣ ಅನ್ನುವಾಗ ಅದು ಸ್ವಲ್ಪ ನೋಸಿನ್ ಅಂತ. ತ ತ ದ ನ ಅನ್ನುವಾಗ ಬಂತು. ಮತ್ ಪ ಪ ಹೇಳ. ಪ ಫ ಬ ಬ ಮ. ಎಲ್ಲಿಂದ ಹೇಳ, ಹೆಸರು ಹೇಳ. ಪ ಟೀತಿಂದ ಹೇಳ್ತಿ ಯಪ್ಪ. ಲಿಪ್ ಲಿಪ್. ಹಾ, ಸೊ ಇವೆಲ್ಲ ಒಂದೊಂದು ಗ್ರೂಪ್ ಮಾಡ್ಯಾರ. ಅದಕ್ಕೆ ವರ್ಗೀಯ ಅಂತ ಹೇಳಾರ. ಅಂದ್ರೆ ಒಂದು ವರ್ಗ ಐತಿ. ಅದ ಈಗ ರ ಲ ಅಥವಾ ಏನೂ ವರ್ಗ ಇಲ್ಲ. ಅದ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ಅಂದ್ರೆ ಎಲ್ಲಿಂದ ಬರಂಗಿಲ್ಲ. ಒಂದು ಗ್ರೂಪ್ ಇತ್ತು. ಒಂದು ಇಲ್ಲೇ ಇಲ್ಲೇ ಟಂಗ್ ಟಿಪ್, ಆಮೇಲೆ ಲಿಪ್ಸ್ ಮ್ಯಾಲಿಟ್. ಇವು ಯ ರ ಲ ವ ಶ ಸ ಅವೆಲ್ಲ ಬೇರೆದ. ಓಕೆ, ಕ್ಷತ್ರಜ್ಞ ಅವೇನಾಗ್ತದೆ, ಎರಡು ವ್ಯಂಜನ ಸೇರಿ ಆಗುದು. ತ್ರ ಹೆಂಗಾಗ್ತೈತಿ, ತ ಮತ್ತು ರ ಸೇರಿ ಆಗ್ತೈತಿ. ಜ್ಞ ಹೆಂಗಾಗ್ತೈತಿ, ಜ ಮತ್ತು ಜ್ಞ ಅವೆರಡು ಸೇರಿ ಆಗ್ತೈತಿ. ಈಗ ಜಸ್ಟ್ ಹೇಳಿದೆ, ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಏನಾಗ್ತೈತಿ, ಅವರ್ಗೀಯ ವ್ಯಂಜನ ಆಗ್ತೈತಿ. ಹೌದಿಲ್ಲ? ಇಲ್ಲಾಂದ್ರೆ ವರ್ಗೀಯ ವ್ಯಂಜನರ ಆಗ್ಬೋದು. ಎಕ್ಸಾಂಪಲ್, ಖ ಪ್ಲಸ್ ಅ ಕ. ಹಾ, ಕ ಪ್ಲಸ್ ಆ ಕಾ. ಈ ಹಾ ಹೇಳ. ಖಗ ಈ ಸೇತಂದ್ರೆ ಈ ಆಗ್ತೈತಿ. ಸೊ ಇವಕ್ಕೆ ಹಾ, ಇದಕ್ಕೆ ಕಾಗುಣಿತಾನು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಗುಣಿತಾಕ್ಷರ. ಗುಣಿತ ಅಂದ್ರೆ ಮ್ಯಾಥ್ಸ್ ಜೊತೆ ಪ್ಲಸ್ ಆಗಿ ಆಗೋದಕ್ಕೆ ಗುಣಿತಾಕ್ಷರ ಅಂತ ಹೇಳ್ತಾರೆ. ಈಗ ಕ ಮತ್ತು ಅಮ್ಮ ಸೇರಿದ್ರೆ ಏನಾಗ್ತೈತಿ, ಕಮ್ಮ. ಕ ಮತ್ತು ಕಹ ಸೇರಿದ್ರೆ ಅಹ ಸೇರಿದ್ರೆ ಕಹ ಆಗ್ತೈತಿ. ಈಗ ಒಂದ್ ವೇಳೆ ವ್ಯಂಜನಕ್ಕಿಂತ ಮೊದ್ಲೇಕ ಬಂತಂದ್ರ ಈಗ ಕಂದ ಅಂತ ಐತಿ. ಇಲ್ಲಿ ಬಾ ನೋಡು. ಇಲ್ಲ, ವ್ಯಂಜನಕ್ಕಿಂತ ಮೊದಲೇ ಬಂತು ಕಂಕಣ. ಇದು ಹೆಂಗ ಆಗ್ತೈತಂದ್ರ, ಕದ ಲಾಸ್ಟ್ ಏನೈತಲ್ಲ, ಇವು ಅನುನಾಸಿಕ ಕ ಕ ಗ ಗ ಂಗ ಅಂತ ಏನಿರ್ತೈತಲ್ಲ, ದ ಸೌಂಡ್ ಬರ್ತೈತಿ ಇಲ್ಲಿ. ಕಂಕಣ ಅಂತ. ಇಲ್ಲಿ ನೋಡು, ಕಂಚು ಅಂತೈತಿ. ಇಲ್ಲೇನ ಜ್ಞಾದ ಸೌಂಡ್ ಬರ್ತೈತಿ ಇಲ್ಲಿ. ಕಂಚು. ಇದ ಕಂಠ. ಟದೇನ ಅನುನಾಸಿಕ. ಅಲ್ಲ, ನಾಲೆಜ್ ನಿಂದ.